ನಮಸ್ಕಾರ. ಸಾಕಷ್ಟು ದಿವಸದಿಂದ ಇದೇ ರೀತಿ ಆಗ್ತಾ ಇದೆ. ಸಣ್ಣಗಿದ್ದಾಗ ಹುಚ್ಚಾಟ ಆಟ ಆಡ್ತಾ ಇದ್ದೇವಲ್ಲ, ಆ ರೀತಿ ಮಾಡಬೇಕು. 10 ದಿವಸ 20 ದಿವಸ ಹಾಕಿ ಬಂದಾಗಬೇಕು ಮತ್ತೆ ಚಾಲು ಆಗ್ಬೇಕು ಸರ್. ಇಲ್ಲೇ ತಕ್ಕ ಅವ್ರು ಸ್ಲೋಗನ್ ಇಕ್ಕಿದ್ರು, ತಮ್ಮ ಎದುರು ಹೇಳ್ತಾ ಇದ್ದೀನಿ. MLC MLA MP ಮಂತ್ರಿ ವರ್ನಾ ಫ್ಯಾಕ್ಟ್ರಿ ಕರೋ ಯಾ ವರ್ನಾ ಕುರ್ಚಿ ಖಾಲಿ ಕರೋ. ಅದ್ರ ಕಳಿಸ್ತಾ ನಂಗೆ ಬ್ಯಾಸರ್ ಬಂದಿದೆ. ದಯಮಾಡಿ ಫ್ಯಾಕ್ಟ್ರಿನ ಬಂದ್ ಮಾಡಿ ಒಂದು ಇಲ್ಲ ಇನ್ನೊಂದು 15 ತಿಂಗಳು ನನ್ನ ಟೈಮ್ ಅದ, ಅದನ್ನ ರಾಜ್ಯನೇ ತಗೊಂಡ್ಬಿಡ್ರಿ ಸರ್. ನಾವು ಹುಮ್ನಾಬಾದ್ ಜನತೆ ಪೂರ ಸುಮಾರು ಸಲ ನಮ್ಮ ಮನೆಗೆ ಬರ್ಬೇಕು, ನಮ್ಗೆ ಹೇಳ್ಬೇಕು, ಅವ್ರು ಸ್ಟ್ರೈಕಿಂಗ್ ಬರ್ಬೇಕು. ಅವ್ರಿಗೆ ಹೇಳ್ಬೇಕು 15 ದಿವಸ ಫ್ಯಾಕ್ಟ್ರಿ ಬಂದ್ ಹಾಕ್ಬೇಕು, ಮತ್ತೆ 15 ದಿವಸ ಆಗೋದು ಮತ್ತೆ ಫ್ಯಾಕ್ಟ್ರಿ ಚಾಲು. ಅದು ಅವ್ರ ಎದುರು ನಾವು ಏನ್ ಹೇಳ್ಬೇಕಂದ್ರೆ ನಮ್ಗಾರ ಮಾನ್ಯ ಬರೋದೇ ಇಲ್ಲ. ನನ್ನ ಪರ್ಸನಲಿ MLC ಆಗಿ ನಂದಾರ ಮಾನ್ಯ ಬರೋದೇ ಇಲ್ಲ. ಸಚಿವರೇ ದಯಮಾಡಿ ಇದು ಕೂಡಲೇ ನೀವು ಮಾಡ್ತೀರಾ ಅಂತ ಹೇಳಿ ಹುಮ್ನಾಬಾದ್ ಜನತೆ ಭರೋಸಾ ಇದೆ. ತಾವು ಮಾಜಿ ಮಂತ್ರಿಗಳು ಎಲ್ಲರೂ ಕಲ್ತಿ ಹುಮ್ನಾಬಾದ್ ಜನತೆಗ ಒಳ್ಳೆ ಶ್ವಾಸು ಒಳ್ಳೆ ನೀರು ಕುಡ್ಬೇಕಂತ ಹೇಳಿ ತಮ್ಮಲ್ಲಿನ ಎಲ್ಲ ಹುಮ್ನಾಬಾದ್ ಜನತೆ ಬರ್ತೀನಿ, ತಮ್ಗೆ ಮನವಿ ಮಾಡ್ತೀನಿ. ಅದೇ ರೀತಿ ನಮ್ಮ ಮಾನ್ಯ ಸಂಸ್ಥಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತೆ ಇಲ್ಲಿ ಬಂದಂತ ಎಲ್ಲರೂ ಏನು ಗ್ರಾಮದ ಎಲ್ಲರೂ ಬಂದು ಇವತ್ತೇನು ಒಳ್ಳೆ ಸ್ಟ್ರೈಕಿಗೆ ಜಾಯಿನ್ ಆಗಿರಿ. ತಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ ಸರ್. 10-15 ದಿವಸದಾಗ ತಾವು ಮಾಡ್ರಿ, ಇಲ್ಲಾಂದ್ರೆ ನಾನು ರಾಜಧಾನಿ ಇವ್ರ ಹತ್ರ ಹೋಗಿ ತಾವು ಕೊಡ್ಬೇಕಾಗ್ತದೆ ನೋಡ್ತದೆ. ದಯಮಾಡಿ ಹುಮ್ನಾಬಾದ್ ತುಂಬಾ ಬೇಜಾರಾಗಿದೆ.